ಹಾಯ್ ಗೈಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ. ಗೈಸ್, ನಾನಿಲ್ಲಿ ಫಸ್ಟ್ ನೋಡಿ ಚಿಕನ್ ತೊಳ್ಕೊಂಡು ಕ್ಲೀನ್ ಮಾಡಿ ಇಟ್ಟಿದ್ದೇನೆ. ಒಂದು ಚಮಚ ವೆನಿಗರ್ ಹಾಕ್ಕೊಂಡೆ. ಇದು ನಾನು ಟಿಕ್ಕ ಮಾಡಲಿಕ್ಕೆ ರೆಡಿ ಮಾಡುವುದು. ಒಂದು ಚಮಚ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಂಡು, ಮತ್ತು ಮೆಣಸಿನ ಹುಡಿ, ಗರಂ ಮಸಾಲ ಹುಡಿ, ಕರಿಮೆಣಸಿನ ಹುಡಿ, ಉಪ್ಪು ಇಷ್ಟನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿರ್ತಾ ಇದ್ದೇನೆ. ಟಿಕ್ಕ ಮಾಡಲಿಕ್ಕೆ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೇನೆ. ಅರಸಿನ ಹುಡಿ, ಜಿಂಜರ್ ಗಾರ್ಲಿಕ್ ಪೇಸ್ಟ್, ಕರಿಮೆಣಸಿನ ಹುಡಿ, ಮೆಣಸಿನ ಹುಡಿ, ಉಪ್ಪು ಅದೇ ಥರ ಹಾಕ್ಕೊಂಡು ಮಿಕ್ಸ್ ಮಾಡಿಟ್ಟೆ. ಮತ್ತು ನಾನು ಇವತ್ತು ಬಿರಿಯಾನಿ ಮಾಡಲಿಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೇನೆ. ಅದಕ್ಕೆ ನಾನು ಒಂದು ಪಾತ್ರೆ ಇಟ್ಟಿದ್ದೇನೆ. ಇದು ಸ್ವಲ್ಪ ಗಟ್ಟಿ ಇರುವಂಥ ಪಾತ್ರೆ. ಇದು ಕಲ್ತಪ್ಪ ಮಾಡುವಂಥದ್ದು. ನಾವು ಸ್ವಲ್ಪ ಮಾಡೋದರಿಂದ ನಾವು ಒಂದು 2 ಗ್ಲಾಸ್ ಅಕ್ಕಿದೆ ಮಾಡೋದು, ಜಾಸ್ತಿ ಮಾಡೋದಿಲ್ಲ. ಯಾಕಂದರೆ ಉಪವಾಸದಲ್ಲಿ ಜಾಸ್ತಿ ತಿನ್ನೋಕ್ಕಾಗೋದಿಲ್ಲಲ್ಲ, ಅದಕ್ಕೋಸ್ಕರ ಸ್ವಲ್ಪ ಮಾಡ್ತಾ ಇದ್ದೇನೆ. ಈ ಪಾತ್ರೆಯಲ್ಲಿ ಮಾಡ್ತಾ ಇದ್ದೇನೆ. ಇದರಲ್ಲಿ ದಮ್ ಹಾಕ್ಕೊಂಡ್ರೆ ಇದು ಒಂಥರ ದಮ್ಮಲ್ಲಿಟ್ಟರೆ ಬೇಗ ಬೇಯ್ತದೆ. ಸ್ವಲ್ಪ ಗಟ್ಟಿ ಇರುವಂಥ ಪಾತ್ರೆ ಇದು. ಫಸ್ಟ್ ಎಣ್ಣೆ ಹಾಕ್ಕೊಂಡು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಂಡೆ. ಇದನ್ನು ಸ್ವಲ್ಪ ಹೊತ್ತು ಮಿಕ್ಸ್ ಮಾಡಿಕೊಂಡು ಈರುಳ್ಳಿ ಕಟ್ ಮಾಡಿ ಇಟ್ಟಿದ್ದೇನೆ, ಇದನ್ನು ಹಾಕ್ಕೊಳ್ತಾ ಇದ್ದೇನೆ. ಅರ್ಧ kg ಚಿಕನ್ದು ಬಿರಿಯಾನಿ ಮಾಡೋದು. ಇದಕ್ಕೆ ನಾನು 4 ಈರುಳ್ಳಿಯನ್ನು ಕಟ್ ಮಾಡಿ ಇಟ್ಟಿದ್ದೇನೆ. ಅದೇ ಥರ 2 ಟೊಮೆಟೊ. ಸ್ವಲ್ಪ ಹೊತ್ತು ಈರುಳ್ಳಿಯನ್ನು ಫ್ರೈ ಮಾಡ್ಕೊಳ್ತಾ ಇದ್ದೇನೆ. ಅದು ಸ್ವಲ್ಪ ಹೊತ್ತು ಫ್ರೈ ಮಾಡಿಕೊಂಡು ಆದಮೇಲೆ ಮತ್ತೆ ನಾನು ಟೊಮೆಟೊ ಹಾಕ್ಕೊಳ್ತಾ ಇದ್ದೇನೆ. ಗೈಸ್, ನಮಗೆ ಉಪವಾಸ ಟೈಮಲ್ಲಿ ಏನಾದರೂ ಒಂದು ತಿನ್ನಬೇಕಂತ ಆಗ್ತಾ ಇರ್ತದೆ. ಅದಕ್ಕೋಸ್ಕರ ಬಿರಿಯಾನಿ ತಿನ್ನುವಂಥ ಮನಸ್ಸಾಯಿತು. ಅದಕ್ಕೆ ನಾನು ಬಿರಿಯಾನಿ ಮಾಡಲಿಕ್ಕೆ ಅಂತ ರೆಡಿ ಮಾಡಿಕೊಂಡೆ. ಈಗ ನೋಡ್ಕೊಳ್ಳಿ, ಟೊಮೆಟೊ ಹಾಕ್ಕೊಂಡೆ. ಇನ್ನೂ ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೇನೆ. ಸ್ವಲ್ಪ ಬೇಗ ಬೇಯಲಿಕ್ಕೆ ಅಂತ ಉಪ್ಪು ಹಾಕ್ಕೊಳ್ತಾ ಇದ್ದೇನೆ. ಬಿರಿಯಾನಿ ದಮ್ ಹಾಕೋದೇನು ನಿಮಗೆ ತೋರಿಸ್ಕೊಡ್ತಾ ಇದ್ದಲ್ಲ, ಅನ್ನ ಇಡುವುದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಇದಕ್ಕೆ ನಾನು ಅರಸಿನ ಹುಡಿ ಹಾಕ್ಕೊಂಡೆ. ಇನ್ನು ಕರಿಮೆಣಸಿನ ಹುಡಿ, ಇದು ನಾನು ರೆಡಿ ಮಾಡಿ ಇಟ್ಟದ್ದು. ಫಸ್ಟ್ ನಾನು ರಂಜಾನ್ ಪ್ರಿಪರೇಷನ್ದು ವೀಡಿಯೋ ಹಾಕಿದ್ದೇನಲ್ಲ, ಅದರಲ್ಲೆಲ್ಲ ನಿಮಗೆ ತೋರಿಸ್ಕೊಟ್ಟಿದ್ದೇನೆ. ಮೆಣಸಿನ ಹುಡಿ, ಕರಿಮೆಣಸಿನ ಹುಡಿ ಎಲ್ಲ ಮಾಡೋದು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ. ಇದು ಗರಂ ಮಸಾಲ ಹುಡಿ. ಇನ್ನು ಕೊತ್ತಂಬರಿ ಹುಡಿ ಹಾಕ್ಕೊಳ್ತಾ ಇದ್ದೇನೆ. ಕೊತ್ತಂಬರಿ ಮೆಣಸೆಲ್ಲ ಹುರ್ಕೊಂಡು ಹುಡಿ ಮಾಡಿಟ್ಟಿದ್ದೇನೆ. ಇದು ಹುರ್ಕೊಂಡು ಹುಡಿ ಮಾಡಿಟ್ಟಂಥ ಕೊತ್ತಂಬರಿ ಹುಡಿ. ಇದನ್ನೆಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡಿ, ಮತ್ತು ಇದಕ್ಕೆ ಕ್ಲೀನ್ ಮಾಡಿ ತೊಳ್ಕೊಂಡೆಲ್ಲ ರೆಡಿ ಮಾಡಿಟ್ಟಿದ್ದೇನೆ ಚಿಕನ್ ಅರ್ಧ kg. ಇದನ್ನು ಹಾಕ್ಕೊಳ್ತಾ ಇದ್ದೇನೆ. ಇದನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿ, ಮತ್ತು ನಾನು ಒಂದು 3 ಚಮಚದಷ್ಟು ಮೊಸರನ್ನು ಹಾಕ್ಕೊಳ್ತಾ ಇದ್ದೇನೆ ಇದಕ್ಕೆ. ಮತ್ತು ಮಸಾಲ ರೆಡಿ ಮಾಡುವಾಗ ಅನ್ನವನ್ನೆಲ್ಲ ರೆಡಿ ಮಾಡಿಟ್ಟಿದ್ದೇನೆ. ಮತ್ತು ದಮ್ ಹಾಕೋದು ವೀಡಿಯೋ ನಾನು ಮಾಡಲಿಲ್ಲ. ಆ ಟೈಮಿಗೆ ನನಗೆ ಬೇರೆ ಕೆಲಸ ಇತ್ತು, ಅದಕ್ಕೋಸ್ಕರ ನಾನು ಮಾಡಲಿಲ್ಲ. ನಾನು ಎಲ್ಲ ವೀಡಿಯೋ ಬ್ಲಾಗ್ ಮಾಡುವ ಅಂತ ಆಯಿತು ನನಗೆ, ಅದಕ್ಕೋಸ್ಕರ ನಾನು ಈ ಥರ ಮಾಡಿಕೊಂಡೆ. ಇನ್ನು ಇದನ್ನು ಮುಚ್ಚಿಟ್ಟು ಒಂದು 10 ನಿಮಿಷ ಬೇಯಲಿಕ್ಕೆ ಇಡ್ತಾ ಇದ್ದೇನೆ. ಮತ್ತು ಅನ್ನ ಮುಕ್ಕಾಲಷ್ಟು ಬೆಂದಾಗ ಇದರ ಮೇಲೆ ಹಾಕ್ಕೊಂಡು ದಮ್ ಹಾಕ್ತಾ ಇದ್ದೇನೆ. ದಮ್ಮಲ್ಲಿ ಒಂದು 10 ನಿಮಿಷ ಇಟ್ಟರೆ ಬಿರಿಯಾನಿ ರೆಡಿ ಆಯಿತು. ಬಿರಿಯಾನಿಗೆ ಇರೋದು ಮಸಾಲ ರೆಡಿ ಮಾಡೋದು. ಮಸಾಲ ರೆಡಿ ಮಾಡೋದನ್ನು ನಿಮಗೆ ತೋರಿಸಿದ್ದೇನಲ್ಲ. ಇನ್ನು ಅನ್ನ ಮುಕ್ಕಾಲಷ್ಟು ಬೇಯಿಸಿ ಜೀರಾ ರೈಸಿದು ಅನ್ನ ಮಾಡ್ತಾ ಇದ್ದೇನೆ. ಇದು ಬಿಸಿ ನೀರು ನೋಡ್ಕೊಳ್ಳಿ ನೀವು. ಇಷ್ಟು ಅಕ್ಕಿ ಒಂದು ಪಾತ್ರೆಯಲ್ಲಿ ಮುಕ್ಕಾಲಷ್ಟು, ಒಂದು ಫುಲ್ಲಿಲ್ಲ, ಆದರೂ ಇದಕ್ಕೆ ಎಷ್ಟು ನಾನು ಅಕ್ಕಿ ಹಾಕಿದ್ದೇನೆ ಅಷ್ಟೇ 1.5 ನೀರನ್ನು, ಬಿಸಿ ನೀರನ್ನು ಹಾಕ್ಕೊಳ್ತಾ ಇದ್ದೇನೆ. ಬಿಸಿ ನೀರು ಕುದಿಲಿಕ್ಕೆ ಇಟ್ಟಿದ್ದೆ, ಅದನ್ನೇ ಹಾಕ್ಕೊಂಡೆ ಸ್ವಲ್ಪ ಬೇಗ ಕುದಿ ಬರಲಿ ಅಂತ. ಮತ್ತು ಇದು ಅನ್ನ ರೆಡಿಯಾಗುವಾಗ ದಮ್ ಹಾಕಿ ಬಿಡ್ತಾ ಇದ್ದೇನೆ. ಒಂದೂವರೆ ನೀರು ಹಾಕ್ಕೊಂಡೆ. ಒಂದು ಅಕ್ಕಿ ಹಾಕಿದ್ದೇನೆ, 1.5 ನೀರು ಹಾಕ್ಕೊಂಡು ಬೇಯಲಿಕ್ಕಿಟ್ಟೆ. ಜೀರಾ ರೈಸ್ ಇದು ಸ್ವಲ್ಪ ಬೇಗನೆ ಬೆಂದು ಬರ್ತದೆ. ಇಲ್ಲಿ ನೋಡಿ, ದಮ್ ಹಾಕ್ಕೊಂಡು ಬಿರಿಯಾನಿ ಈಗ ದಮ್ಮಲ್ಲಿ ಬೆಂದಿದೆ. ಇನ್ನು ಮತ್ತೆ ಸ್ವಲ್ಪ ಹೊತ್ತು ಬಿಸಿ ಇರಲಿ ಅಂತ ಇದು ದೋಸೆದು ಕಾವಲಿದು, ಇದನ್ನು ಇದರ ಮೇಲೆ ಇಟ್ಟು ಈಗ ಇಡ್ತಾ ಇದ್ದೇನೆ. ಬಿರಿಯಾನಿದೆಲ್ಲ ರೆಡಿ ಆಯಿತು. ಇನ್ನು ನಾನು ಬೋಂಡ ಮಾಡಲಿಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೇನೆ. ಬೋಂಡ ಮಾಡಲಿಕ್ಕೆ ನಾನು ಒಂದು ಪಾತ್ರೆ ಇಟ್ಟು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಹಾಕ್ಕೊಂಡು ಎಣ್ಣೆ ಹಾಕಿ ಅದಕ್ಕೆ ಸ್ವಲ್ಪ 1 ಚಮಚ ಶುಂಠಿ ಬೆಳ್ಳುಳ್ಳಿ ಹಾಕ್ಕೊಂಡು, ಮತ್ತು 2 ಈರುಳ್ಳಿ ಕಟ್ ಮಾಡಿಟ್ಟಿದ್ದೇನೆ, ಇದನ್ನು ಹಾಕ್ಕೊಳ್ತಾ ಇದ್ದೇನೆ. ಸ್ವಲ್ಪ ಹೊತ್ತು ಫ್ರೈ ಮಾಡಿಕೊಂಡು, ಮತ್ತು ಇದಕ್ಕೆ
ಗರಂ ಮಸಾಲ, ಅರಶಿನ ಹುಡಿ, ಉಪ್ಪು, ಅದೇ ಥರ ಕರಿಮೆಣಸಿನ ಹುಡಿ ಇದನ್ನೆಲ್ಲ ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ತಾ ಇದ್ದೇನೆ. ಮೆಣಸಿನ ಹುಡಿ ಇದು. ಗರಂ ಮಸಾಲ ಹುಡಿ. ಬೋಂಡ ರೆಡಿ ಮಾಡೋದು ಇದು ನನ್ನ ಮಗಳು. ಅವಳು ಚಿಕನ್ ಇದು ಯಾವುದೆಲ್ಲ ಹುಡಿ ಇದೆ ಅದನ್ನೆಲ್ಲ ಹಾಕ್ಕೊಳ್ತಾಳೆ. ನಾನು ಮಾಡೋದಾದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತು ಗರಂ ಮಸಾಲ ಹುಡಿ ಮಾತ್ರ ನಾನು ಹಾಕೋದು. ಮತ್ತು ಸ್ವಲ್ಪ ಕರಿಮೆಣಸಿನ ಹುಡಿ ಹಾಕ್ಕೊಳ್ತಾ ಇದ್ದೇನೆ. ಇವಳು ಚಿಕನ್ ಮಸಾಲ ಮತ್ತು ಬಿರಿಯಾನಿ ಮಸಾಲ ಇದನ್ನೆಲ್ಲ ಹಾಕ್ಕೊಂಡಿದ್ದಲ್ಲ, ಆದರೂ ತುಂಬ ಚೆನ್ನಾಗಿತ್ತು ಬೋಂಡ ರೆಡಿ ಮಾಡಿಕೊಂಡು ಬಟಾಟೆ ಬೇಯಿಸಿಟ್ಟಿದ್ದೆವು. ಅದನ್ನು ಇದಕ್ಕೆ ಹಾಕ್ಕೊಂಡು ಹುಡಿ ಮಾಡಿ ಮತ್ತು ಉಂಡೆ ಥರ ರೆಡಿ ಮಾಡೋದನ್ನು ಮತ್ತೆ ತೋರಿಸ್ಕೊಡ್ತೇನೆ ನಿಮಗೆ. ಇದೀಗ ಮಸಾಲ ರೆಡಿ ಆಯಿತು. ಇನ್ನು ಇದಕ್ಕೇ ಆಲೂಗಡ್ಡೆಯನ್ನು ಬೇಯಿಸಿಟ್ಟಂಥ ಆಲೂಗಡ್ಡೆಯನ್ನು ಇದಕ್ಕೆ ಹಾಕ್ಕೊಂಡು ಹುಡಿ ಮಾಡ್ಕೊಂಡಿರ್ತೇನೆ. ಲಿಂಬೆ ರಸವನ್ನು ಸಹ ಹಾಕ್ಕೊಳ್ತಾ ಇದ್ದಾಳೆ. ಮಸಾಲೆ ಈಗ ಸೆಟ್ಟಾಗಿ ಬಂತು. ಇನ್ನದಕ್ಕೆ ಬೇಯಿಸಿಟ್ಟಂಥ ಆಲೂಗಡ್ಡೆಯನ್ನು ಹಾಕ್ಕೊಂಡು ಅದರಲ್ಲೇ ತುಂಬ ಚೆನ್ನಾಗಿ ಬೇಯಬೇಕು. ಈ ಥರ ನೋಡಿ, ಚಿಕ್ಕ ಚಿಕ್ಕದಿದ್ದು ಆಲೂಗಡ್ಡೆ ಚಿಕ್ಕ ಚಿಕ್ಕದು. ಇದನ್ನು ಇಡೀ ಸಿಪ್ಪೆ ತೆಗೆಯೋದನ್ನೇ ಬೇಯಲಿಕ್ಕೆ ಅಂತ ಇಟ್ಟದ್ದು, ಮತ್ತು ಬೆಂದಾದಮೇಲೆ ಸಿಪ್ಪೆ ತೆಗೆದದ್ದು ಇದು. ಇನ್ನು ಇದನ್ನು ಹುಡಿ ಮಾಡಿಕೊಂಡಿಟ್ಟು ಮತ್ತು ಟಿಕ್ಕಾಗಿ ನಾನು ಮಸಾಲೆ ಮಿಕ್ಸ್ ಮಾಡಿಕೊಂಡೆಲ್ಲ ಇಟ್ಟಿದ್ದೇನಲ್ಲ, ಅದನ್ನು ಸ್ವಲ್ಪ ಇರೋದರಿಂದ ಓವನಲ್ಲಿ ಇಡಲಿಕ್ಕೆ ಅಂತ ನಾನು ಓವನಿದ್ದು ನೆಟ್ ಬರ್ತದಲ್ಲ ಅದಕ್ಕೆ ಫಾಯಿಲ್ ಪೇಪರನ್ನು ಸುತ್ತಕೊಂಡು ಅದರ ಮೇಲೆ ಇಡ್ತಾ ಇದ್ದೇನೆ. ಇಲ್ಲಾಂದರೆ ನೆಟ್ಟಿನಲ್ಲಿ ನೀರೆಲ್ಲ ಕೆಳಗೆ ಬರ್ತದೆ, ಓವನೊಳಗೆ ಬೀಳ್ತದೆ. ಅದಕ್ಕೋಸ್ಕರ ಇಲ್ಲಿ ನೋಡಿ, ಫ್ರೈ ಮಾಡಲಿಕ್ಕೆ ಎಲ್ಲ ಉಂಡೆ ಮಾಡಿಕೊಂಡೆ ನಾನು ಬೋಂಡ. ಇದನ್ನು ಮತ್ತು ಕಡಲೆ ಹಿಟ್ಟಿಗೆ ಸ್ವಲ್ಪ ಮೆಣಸಿನ ಹುಡಿ, ಸ್ವಲ್ಪ ಉಪ್ಪು ಹಾಕ್ಕೊಂಡು ಇಷ್ಟು ಹದ ಮಾಡಿಕೊಂಡು ನೀರು ಹಾಕಿ ಕರಗಿಸಿ ಇಟ್ಟಿದ್ದೆ ಮಿಕ್ಸ್ ಮಾಡಿ. ಈಗ ಎಣ್ಣೆ ಕಾಯಲಿಕ್ಕೆ ಇಟ್ಟಿದ್ದೆ. ಇನ್ನು ಬೋಂಡ ರೆಡಿ ಮಾಡ್ಕೊಳ್ತಾ ಇದ್ದೇನೆ. ಬೋಂಡ ರೆಡಿ ಮಾಡಿಕೊಂಡು ಮತ್ತು ನಾನು ಪುದೀನದೊಂದು ಚಟ್ನಿ ಮಾಡ್ತೇನೆ. ಪುದೀನ ಮತ್ತು ಹಸಿಮೆಣಸಿನಕಾಯಿ, ಒಂದು ಬೆಳ್ಳುಳ್ಳಿ, ಸ್ವಲ್ಪ ಉಪ್ಪು, ಒಂದು ಸ್ವಲ್ಪ ಮೊಸರು ಹಾಕ್ಕೊಂಡು ಒಂದು ಇಡಿಯಷ್ಟು, ಒಂದು ಇಡಿ ಅಂದರೆ ಕೈಯಲ್ಲಿ ಒಂದು ಸ್ವಲ್ಪ ತೆಂಗಿನಕಾಯನ್ನು ಹಾಕ್ಕೊಂಡಿದ್ದೇನೆ. ಅದನ್ನು ನೋಡಿ ಚಿಕ್ಕ ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡಿದ್ದೇನೆ. ಇದನ್ನು ಚೆನ್ನಾಗಿ ನೈಸ್ ಪೇಸ್ಟ್ ಥರ ರುಬ್ಕೊಂಡು ಚಟ್ನಿ ಮಾಡ್ತಾಯಿದ್ದೇನೆ. ಇದು ಬೋಂಡಕ್ಕೆ ಚಟ್ನಿ ರೆಡಿ ಆಯಿತು. ಟಿಕ್ಕ ಇಲ್ಲಿ 2 ಸೆಟ್ಟಾಗಿ ಇಟ್ಟಿದ್ದೇನೆ. ನಮ್ಮದು ಚಿಕ್ಕದು ಓವನ್, ಇದು ದೊಡ್ಡದೇನಿಲ್ಲ. ಓವನಲ್ಲಿ ಇಟ್ಟಿದ್ದೇನೆ ಬೇಯಲಿಕ್ಕೆ. ಅದು 1 ಗಂಟೆ ಬೇಯಬೇಕು, ಇಲ್ಲಾಂದರೆ ಟಿಕ್ಕ ರೆಡಿ ಆಗೋದಿಲ್ಲ. 6 ಗಂಟೆಗೆ ಇಟ್ಟೆ, ಮತ್ತು 7 ಗಂಟೆ ತನಕ ಓವನಲ್ಲಿ ಇತ್ತು. ಅದೇ ಥರ ಒಂದು ಬೆಳೆದಿದಂಥ ಇದು ಬೊಂಡ ಸಿಕ್ಕಿತು ನನಗೆ. ಅದನ್ನು ನಾನು ಅದರ ನೀರನ್ನು ಸರ್ಬತ್ ಮಾಡಿದ್ದೇನೆ. ಬೊಂಡದ ಇದನ್ನು ತೆಂಗಿನಕಾಯಿ ಥರ ಇತ್ತು ದಪ್ಪ ದಪ್ಪಾಗಿ. ಅದನ್ನು ಇಟ್ಟಿದ್ದೆ. ಇಲ್ಲಿ ಟೆಂಡರ್ ಕೋಕೋನಟ್ ಮಾಡುವಂತ ಆಯಿತು ನನಗೆ. ಅದಕ್ಕೆ ಅದನ್ನು ನೈಸಾಗಿ ಪೇಸ್ಟ್ ಥರ ರುಬ್ಕೊಂಡೆ. ಆ ತೆಂಗಿನಕಾಯಿ ಬೊಂಡದ ಇದನ್ನು ದಪ್ಪ ದಪ್ಪ ಬಾವಿ ಸಿಗ್ತದಲ್ಲ, ಆ ಥರ ಇದ್ದರೆ ನಮಗೆ ಟೆಂಡರ್ ಕೋಕೋನಟ್ ಮಾಡಲಿಕ್ಕೆ ತುಂಬಾ ಖುಷಿ ಆಗ್ತದೆ. ಇದರಲ್ಲಿ 2 ಬೊಂಡದ್ದುಂಟು, ಫ್ರಿಜ್ಜಲ್ಲಿ ಇಟ್ಟಿದ್ದೆ. ಇದನ್ನು ನೈಸಾಗಿ ರುಬ್ಕೊಂಡೆ. ಅದಕ್ಕೆ ರುಬ್ಬುವಾಗ ಸಕ್ಕರೆ ಸಹ ಹಾಕ್ಕೊಂಡಿದ್ದೇನೆ. ಮತ್ತು ಇದಕ್ಕೆ ಅರ್ಧ ಲೀಟ್ರ್ ಹಾಲು ಹಾಕ್ಕೊಂಡೆ. ಇದು ಶೈನಾ ಕ್ರಸ್ ಅಂದರೆ ಬೇರೆ ಒಂದು ಬೊಂಡದ ನೀರು, ಒಂದೂವರೆ ಗ್ಲಾಸಷ್ಟು ನೀರಿತ್ತು. ಬೇರೆ ಒಂದು ಬೊಂಡದಿಂದ ನೀರನ್ನು ತಗೊಂಡು ಅದರಲ್ಲಿ ಚೈನಾ ಕ್ರಸ್ಸನ್ನು ಮೆಲ್ಟ್ ಮಾಡಿ ಒಂದು ಪ್ಲೇಟಿಗೆ ಹಾಕಿಟ್ಟಿದ್ದೆ. ಅದನ್ನು ಕಟ್ ಮಾಡಿ 1-2 ಗಂಟೆ ಆಯಿತು ಇದನ್ನು ರೆಡಿ ಮಾಡಿಟ್ಟು ಚೈನಾ ಕ್ರಸ್. ಅದನ್ನು ಸಹ ಇದಕ್ಕೆ ಹಾಕ್ಕೊಳ್ತಾ ಇದ್ದೇನೆ. ಟೆಂಡರ್ ಕೋಕೋನಟ್ ಮಾಡೋದು ತುಂಬಾ ಈಸಿ. ಹಾಲು ಮತ್ತು ಬೊಂಡ ಬೆಳೆದಂಥ ಬೊಂಡ ಸಿಕ್ಕಿದರೆ ನೀವು ಇದೇ ಥರ ಟ್ರೈ ಮಾಡಿ. ಇನ್ನು ಇದನ್ನು ಮಿಕ್ಸ್ ಮಾಡಿ 1-2-3 ಗಂಟೆ ಫ್ರಿಜ್ಜಲ್ಲಿ ಇಟ್ಟರೆ ಉಪವಾಸ ಬಿಡೋ ಟೈಮಿಗೆ ತುಂಬಾ ಖುಷಿಯಾಗಿರುತ್ತೆ ಕುಡಿಲಿಕ್ಕೆ. ತಣ್ಣಗಾಗಿರುತ್ತದಲ್ಲ ಕೋಲ್ಡಾಗಿ. ಈಗಿನ ಬಿಸಿಲಿಗೆ ತುಂಬಾ ಟೇಸ್ಟಿಯಾಗಿರುವಂಥ ಕೋಕೋನಟ್ ಥಂಡರ್ ಇದು.
ನಾನು ನೀರು ಥರ ಮಾಡಲಿಲ್ಲ, ಸ್ವಲ್ಪ ದಪ್ಪ ದಪ್ಪನೆ ಮಾಡ್ಕೊಂಡಿದ್ದೇನೆ. ಅರ್ಧ ಲೀಟ್ರ್ ಹಾಲು ಹಾಕ್ಕೊಂಡು 2 ಬೊಂಡದ್ದು ಬಾವೆ ಹಾಕ್ಕೊಂಡಿದ್ದೇನೆ. ತೆಳು ಬಾವೆ ಇದ್ದರೆ ಆಗೋದಿಲ್ಲ, ಅದು ಸ್ವಲ್ಪ ದಪ್ಪ ಬರ್ತದಲ್ಲ, ಆ ಥರ ಇದ್ದರೆ ಒಳ್ಳೆಯದಾಗ್ತದೆ. ಮತ್ತು ನಾನು ಒಂದು ಸೌತೆಕಾಯಿದು ಮೋರು ಕರಿ, ಕೇರಳ ಪೆಸಲಿದು ಮೋರು ಕರಿ ಅಂದರೆ ಇದು ನನ್ನ ಮಗನಿಗೆ ತುಂಬ ಇಷ್ಟ. ಅವನಿಗೆ ಸೌತೆಕಾಯಿ ಅವನೇ ತಂದು ಕೊಟ್ಟ, ಸೌತೆಕಾಯಿ ತರ್ತೇನೆ ಅಂತೇಳಿ. ಅದಕ್ಕೋಸ್ಕರ ನಾನು ಸೌತೆಕಾಯಿದೊಂದು ಮೊಸರು ಹಾಕ್ಕೊಂಡು ಮಾಡುವಂಥದ್ದು ಇದು. ಅರ್ಧ ಸೌತೆಕಾಯಿ ಇದು ಮಾಡ್ತಾಯಿದ್ದೇನೆ. ಅರ್ಧ ಸೌತೆಕಾಯಿ ಮತ್ತು 3 ಹಸಿಮೆಣಸಿನಕಾಯಿ, ಅರ್ಧ ಈರುಳ್ಳಿ ಇಷ್ಟನ್ನು ಕಟ್ ಮಾಡಿ ಸ್ವಲ್ಪ ಉಪ್ಪು ಹಾಕ್ಕೊಂಡು ಬೇಯಲಿಕ್ಕೆ ಇಡ್ತಾಯಿದ್ದೇನೆ. ಮತ್ತು 1 ತೆಂಗಿನಕಾಯಿದು ಅರ್ಧ ತಗೊಂಡಿದ್ದೇನೆ. ಅದನ್ನು ನಾನು ಸ್ವಲ್ಪ ಜೀರಿಗೆ ಹಾಕ್ಕೊಂಡು ರುಬ್ಬಿಟ್ಟಿದ್ದೇನೆ. ಇದು ಬೇಯುವಾಗ ಒಂದು ಮಣ್ಣಿನ ಪಾತ್ರೆಗೆ ಹಾಕ್ಕೊಂಡು ಮತ್ತು ಅದಕ್ಕೆ ಈ ರುಬ್ಬಿದಂಥ ತೆಂಗಿನಕಾಯಿ ಮತ್ತು ಸ್ವಲ್ಪ ಜೀರಿಗೆ ಅಷ್ಟೇ ರುಬ್ಬಲಿಕ್ಕಿರೋದು. 1 ತೆಂಗಿನಕಾಯಿದು ಅರ್ಧ ನಾನು ರುಬ್ಬಿದ್ದೇನೆ. ಇದನ್ನು ಈಗ 1 ವಿಸಿಲ್ ಮಾಡ್ಕೊಳ್ತಾ ಇದ್ದೇನೆ. ಜಾಸ್ತಿ ಬೇಯಬಾರ್ದಿದು. ಸ್ವಲ್ಪ ನೀರು ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಂಡು 1 ವಿಸಿಲ್ ಮಾಡ್ಕೊಳ್ತಾ. ಇದನ್ನು ನಾನು ಫಸ್ಟೇ ತೊಳ್ಕೊಂಡಿದ್ದೇನೆ ಸೌತೆಕಾಯಿಯನ್ನು, ಸಿಪ್ಪೆಯನ್ನು ತೆಗಿಲಿಲ್ಲ, ಹಾಗೆಯೇ ಹಾಕ್ಕೊಳ್ತಾ ಇದ್ದೇನೆ. ಸ್ವಲ್ಪ ನೀರು ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಂಡು 1 ವಿಸಿಲ್ ಮಾಡ್ಕೊಳ್ತಾ ಇದ್ದೇನೆ. ಇದು ನಿಮಗೆ ನೋಡುವಾಗ ಗೊತ್ತಾಗ್ತದೆ. ಈ ಚಿಕ್ಕದು 3ರದ್ದು ಇದು ಕುಕ್ಕರ್, ಚಿಕ್ಕ ಕುಕ್ಕರಲ್ಲಿ ಮಾಡ್ತಾಯಿದ್ದೇನೆ. ನಮಗೆಲ್ಲ ಅಷ್ಟು ಇಷ್ಟ ಆಗೋದಿಲ್ಲ. ನಮಗೆ ಮೀನದ್ದು ಬಂಗುಡೆ ಮೀನದ್ದು ಗಸಿ ಮಾಡಿದ್ದೇನೆ. ಅವನಿಗೆ ಇದು ತುಂಬ ಇಷ್ಟ ಮೋರು ಕರಿ ಅಂದರೆ, ಅದಕ್ಕೆ ನಾನು ಇದನ್ನು ಮಾಡ್ಕೊಳ್ತಾ ಇದ್ದೆ. ಈಗ 1 ವಿಸಿಲ್ ಆಯಿತು. ಒಂದು ಮಣ್ಣಿನ ಪಾತ್ರೆಗೆ ಹಾಕ್ಕೊಂಡೆ. ಇನ್ನು ನಾನು 1 ತೆಂಗಿನಕಾಯಿದ ಅರ್ಧ ಪೇಸ್ಟ್ ಥರ ರುಬ್ಬಿಟ್ಟಿದ್ದೇನೆ. ಸ್ವಲ್ಪ ಜೀರಿಗೆ ಸ್ವಲ್ಪ ಅರಸಿನ ಹುಡಿ ಹಾಕ್ಕೊಂಡೆ ರುಬ್ಬುವಾಗ, ಅಷ್ಟೇ. ಈಸಿಯಲ್ಲಿ ಮಾಡುವಂಥ ಕರಿ ಇದು. ಇದನ್ನಿನ್ನು ಕುದಿ ಬರುವಾಗ ಒಂದು ಒಗ್ಗರಣೆ ಮಾಡ್ಕೊಳ್ತಾ ಇದ್ದೇನೆ. ಒಗ್ಗರಣೆ ಆದಮೇಲೆ ಸ್ವಲ್ಪ ಹೊತ್ತು ತಣ್ಣಗಾಗಲಿಕ್ಕೆ ಬಿಟ್ಟು ಮತ್ತೆ ಮೊಸರು ಹಾಕ್ಕೊಂಡ್ರೆ ಮೋರು ಕರಿ ರೆಡಿ. ಗ್ಯಾಸಿನ ಮೇಲೆ ಏನಾದರೂ ಸ್ವಲ್ಪ ಸ್ವಲ್ಪ ಬಿದ್ದರೆ ಆವಾಗಲೇ ನಾನು ಕ್ಲೀನ್ ಮಾಡ್ಕೊಳ್ತಾನೆ ಇರ್ತೇನೆ, ಇಲ್ಲಾಂದರೆ ಅದು ಅಲ್ಲೇ ಇಟ್ಕೊಳ್ತದೆ. ಈಗ ನೋಡಿ ಒಗ್ಗರಣೆಗೆಲ್ಲ ರೆಡಿ ಮಾಡಿಕೊಂಡೆ. ಇದಕ್ಕೆ 3 ಉಪ್ಪಿನಕಾಯಿ ಮಾಡುವಂಥ ಮೆಣಸಿದು, ಇದು ಒಗ್ಗರಣೆಗೆ ಹಾಕುವಂಥದ್ದೇ ಮೆಣಸು, ಸ್ವಲ್ಪ ಖಾರ ಇರುವಂಥದ್ದು. ಮತ್ತು 2 ಕರಿಬೇವಿನ ಇದನ್ನು ಹಾಕ್ಕೊಳ್ತಾ ಇದ್ದೇನೆ. ಒಗ್ಗರಣೆಗೆಲ್ಲ ರೆಡಿ ಆಯಿತು. ತುಂಬಾ ಟೇಸ್ಟಾಗಿತ್ತು. ಈ ಥರ ನೀವು ಮಾಡಿ ನೋಡಿ ಒಮ್ಮೆ ಆದರೂ, ತುಂಬ ಟೇಸ್ಟಾಗಿತ್ತು. ಕೇರಳದವರಿಗೆ ಸ್ಪೆಷಲಾಗಿರುವಂಥ ಮೋರು ಕರಿ. ಸೌತೆಕಾಯಿ ಮತ್ತು ಮುಳ್ಳು ಸೌತೆ, ಕುಂಬಳಕಾಯಿ ಇದರಲ್ಲೆಲ್ಲ ಮಾಡಲಿಕ್ಕೆ ಆಗ್ತದೆ. ಮತ್ತು ಪಲ್ಯ ಮಾಡುವಂಥ ಬಾಳೆಹಣ್ಣು ಬರ್ತದಲ್ಲ, ಅದು ಮತ್ತು ಚೂರ್ಣ ಕಂಡೆ ಹಾಕ್ಕೊಂಡು ಸಹ ಈ ಥರ ಮಾಡಲಿಕ್ಕೆ ಆಗ್ತದೆ. ತುಂಬಾ ಟೇಸ್ಟಿಯಾಗಿರುತ್ತೆ. ಈ ಥರ ಸ್ವಲ್ಪ ಜೀರಿಗೆದು ಪರಿಮಳ, ಅದೇ ಥರ ಮೊಸರು ಮಿಕ್ಸ್ ಮಾಡಿದರೆ ತುಂಬಾ ಚೆನ್ನಾಗಿರ್ತದೆ. ಒಂದು ಆಲೂಗಡ್ಡೆ ಕಟ್ ಮಾಡಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೇನೆ, ಬಟ್ಟೆ ಎಲ್ಲ ಹಾಕ್ಕೊಂಡು ಒಣಗಿಸಿ. ಅದಕ್ಕೆ ಸ್ವಲ್ಪ ಕಾರ್ನ್ಫ್ಲವರ್ ಮತ್ತು ಸ್ವಲ್ಪ ಉಪ್ಪು ಹುಡಿ ಹಾಕ್ಕೊಂಡು ಮಿಕ್ಸ್ ಮಾಡಿಡ್ತಾ ಇದ್ದೇನೆ. ಮತ್ತು ಇದನ್ನು ಫ್ರೈ ಮಾಡಿಕೊಂಡ್ರೆ ಆಯಿತು. ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇವತ್ತಿನ ವಿಡಿಯೋ ಇಷ್ಟೇ. ಇನ್ನೊಂದು ವಿಡಿಯೋ ಜೊತೆ ನಾಳೆ ಸಿಗೋಣ ಇನ್ಶಾ ಅಲ್ಲಾ. ಬಾಯ್ ಫ್ರೆಂಡ್ಸ್.